ದೇವರಿಗೆ ಬೇಕು ಭಕ್ತಿ, ದೇವಾಲಯಕ್ಕೆ ಬೇಕು ಅಲಂಕಾರ. 1 ವರ್ಷದಿಂದ ಮಾಡಿದ ಪ್ರಯತ್ನಕ್ಕೆ ಇವತ್ತು ಫಲ ಸಿಕ್ಕಿದೆ. ನಮ್ಮ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಮಾಡ್ತಾ ಇರೋಂಥ ಮೊದಲ ವಿಡಿಯೋ ಇದಾಗಿದೆ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮನೆ ದೇವ್ರ ಮನೆ ಅಂದರೆ ಪೂಜಾ ರೂಮ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಹೊರಟಿದ್ದೀನಿ. ನಾವು ಈ ಥರ ಪೂಜಾ ರೂಮ್ನ ಮಾಡಿಸಿದ್ದೀನಿ. ಈ ಥರ ಪೂಜಾ ರೂಮಲ್ಲಿ ನೋಡಿ, ಹೊರಗಡೆ ಪ್ರಭಾವಳಿ ಬರೋ ಬದಲು ನಾವು ಈ ಥರ ವೀನಿಯರ್ ಶೀಟ್ನ ಫುಲ್ ಕವರ್ ಮಾಡಿಸಿದ್ದೀವಿ. ನೆಕ್ಸ್ಟು ನೀವು ಕೇಳ್ಬೋದು ಪ್ರಭಾವಳಿ ಅಂದರೆ ಹೇಗಿರುತ್ತೆ ಅಂತ. ನೋಡಿ, ಇಲ್ಲಿ ಇದನ್ನು ಪ್ರಭಾವಳಿ ಅಂತ ಕರಿತೇವೆ. ನಮಗೆ ಇಷ್ಟವಾದ ದೇವ್ರನ್ನ ಈ ಥರ ಮರದಲ್ಲಿ ಅಂದರೆ ಟೀಕುಡ್ಡಲ್ಲಿ ಮಾಡಿಸಿ ಈ ಥರ ಸುತ್ತ ಫ್ರೇಮ್ ಹಾಕ್ಸಿರ್ತಾರೆ. ಇದನ್ನು ಡೈರೆಕ್ಟು ನಾವು ಪೂಜಾ ರೂಮ್ಗೆ ಹಾಕೋಬೋದು. ಇದನ್ನು ಪ್ರಭಾವಳಿ ಡಿಸೈನ್ ಅಂತ ಕರೀತಾರೆ. ಆದರೆ ನನಗೆ ಈ ಥರ ಪ್ರಭಾವಳಿ ಡಿಸೈನ್ ಎಲ್ಲ ನನಗೆ ಓಲ್ಡ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಥರ ವೀನಿಯರ್ ಶೀಟನ್ನ ಫುಲ್ ಕವರ್ ಮಾಡಿಸಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಅಂದರೆ ಮೇಲ್ಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಫುಲ್ ಪ್ಲೇನ್ ಇದೆ. ಇದಕ್ಕೆಲ್ಲ ನಾನು ಗೋಲ್ಡ್ ಪಟ್ಟಿ ಹಾಕ್ಸಿದ್ದೀನಿ. ಮತ್ತು ಮಧ್ಯದಲ್ಲಿ ನಮಗೆ ಯಾವ ದೇವ್ರ ವಿಗ್ರಹಗಳು ಬೇಕೋ ಅದನ್ನು ತೊಗೊಬಂದು ಇಲ್ಲಿ ಹ್ಯಾಂಗ್ ಮಾಡಿದ್ರೆ ಆಯಿತು. ಮತ್ತು ಈ ಥರ ಗಣಪತಿದು ಡೋರ್ನ ಮಾಡಿಸಿದ್ದೀವಿ. ಈ ಗಣಪತಿ ಇರೋಂತಹ ಗ್ಲಾಸ್ ಡೋರ್ಗೆ ನಮಗೆ ಆಗಿದ್ದು 9000 ಕಾಸ್ಟ್ ಆಯಿತು. ಮತ್ತು ಈ ಸುತ್ತ ವೀನಿಯರ್ ಶೀಟ್ ಅಂತ ಹೇಳ್ತೀವಿ. ಫುಲ್ ವೀನಿಯರ್ ಶೀಟ್ ಯಾವ ಥರ ಇರುತ್ತಪ್ಪ ಅಂದರೆ, ನೀವು ಹಿಂದಿನ ವಿಡಿಯೋ ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ನಮ್ಮನೆ ದೇವ್ರ ಮನೆ ಸುತ್ತ ಹೊಡೆದಿರೋ ಅಂಥ ವೀನಿಯರ್ ಶೀಟ್ನ ಇದು ಫಸ್ಟ್ ಸ್ಟಾರ್ಟಿಂಗು ವೀನಿಯರ್ ಶೀಟು ಯಾವ ಥರ ಇರುತ್ತಪ್ಪ ಅಂದರೆ, ಮ್ಯಾಟ್ ಫಿನಿಷಿಂಗು ಫಾರ್ಮಿಕಾ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಡಲ್ಲಾಗಿರುತ್ತೆ. ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಹೇಗಿರುತ್ತೆ ವೀನಿಯರ್ ಶೀಟು ಅಂತ. ವೀನಿಯರ್ ಶೀಟ್ಗೆ ನಾವು ಸೇಮ್ ಮೇನ್ ಡೋರ್ಗೆಲ್ಲ ಹೇಗೆ ಪಾಲಿಷ್ ಹಾಕ್ತೀವಿ ಅದೇ ಥರ ನಾವು ಪಾಲಿಷ್ ಹಾಕಿದ್ದೀವಿ. ಫೈನಲಿಯಾಗಿ ಈ ಥರ ಕಾಣಿಸ್ತಿದೆ. ಮತ್ತು ಸುತ್ತ ನಮಗೆ ಯಾವುದೇ ಫೋಟೋಗಳು ಬೇಕೋ ವಿಗ್ರಹಗಳು ಸಿಗುತ್ತವಲ್ಲ ಅದು ತೊಗೊಬಂದು ಹ್ಯಾಂಗ್ ಮಾಡಿದ್ರೆ ಫೈನಲಿಯಾಗಿ ನಮ್ಮ ದೇವ್ರ ಮನೆ ಅಂದರೆ ಪೂಜಾ ರೂಮ್ನ ಔಟ್ ಸೈಡ್ ಡಿಸೈನು ಈ ಥರ ಕಾಣಿಸ್ತಿದೆ. ಗ್ಲಾಸ್ ಮಾತ್ರ ನಾನು 9000 ಆಗಿರೋದು ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಸುತ್ತ ಫ್ರೇಮ್ ಇದೆಯಲ್ಲ, ಡೋರ್ ಸುತ್ತ ಫ್ರೇಮು, ಅದಕ್ಕೆ ಬೇರೆ ಕಾಸ್ಟ್ ಆಗಿದೆ. ಟೋಟಲಾಗಿ ಪ್ರಭಾವಳಿಗೂ ಮತ್ತು ಇದಕ್ಕೂ ಹೋಲಿಸ್ಕೊಂಡ್ರೆ ಸೇಮ್ ಕಾಸ್ಟೇ ಬರುತ್ತೆ. ಟೀಕುಡ್ಡು ಪ್ರಭಾವಳಿಗೂ ಮತ್ತು ಈ ಥರ ವೀನಿಯರ್ ಶೀಟ್ಗೂ ಸೇಮ್ ಅಮೌಂಟ್ ಆಗುತ್ತೆ. ಇದರಲ್ಲಿ ಅದು ಜಾಸ್ತಿ ಆಗುತ್ತೆ, ಇದು ಕಡಿಮೆ ಆಗುತ್ತೆ, ಆ ಥರ ಏನಿಲ್ಲ. ಸ್ವಲ್ಪ ಒಂದು 5-5 ಸಾವಿರ ಡಿಫ್ರೆನ್ಸ್ ಆಗ್ಬೋದು, ಅಷ್ಟು ಬಿಟ್ಟರೆ ಸೇಮ್ ಆಗುತ್ತೆ. ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡು ನಾವು ದೇವ್ರ ಮನೆಗೆ ಹಾಗೆ ಮಾಡಿಸ್ಬೇಕು, ಈ ಥರ ಈ ಡಿಸೈನ್ ಇರಬೇಕು, ಆ ಡಿಸೈನ್ ಇರಬೇಕು ಅನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನಸ್ಸನ್ನು ಯಾವುದೇ ರೀತಿ ಕಲ್ಮಶ ಇಲ್ದೇ ನಾವು ದೇವ್ರನ್ನ ಪೂಜೆ ಮಾಡಿದರೆ ಪೂಜಾ ರೂಮ್ ಹೇಗಿದ್ದರೂ ನಡೆಯುತ್ತೆ. ನಮ್ಮ ಖುಷಿಗೋಸ್ಕರ ನಾವು ಈ ಥರ ಎಲ್ಲ ಮಾಡ್ಕೊಳ್ಳೋದು ಅಂತ ನನ್ನ ಭಾವನೆ. ಏನಂತೀರಾ? ನಮ್ಮ ಮನೆಗೆ ಶಿಫ್ಟ್ ಆದ ತಕ್ಷಣ ಮಾಡ್ತಾ ಇರೋಂತಹ ಮೊದಲನೇ ವಿಡಿಯೋ ಇದಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಪೂಜಾ ರೂಮ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್.